ಅವರಿವರೆನ್ನದೆ ಎಲ್ಲರ ಹೆಸರು ತೊಗೊಳಕ್ಕನ 5 ನಿಮಿಷ ಹೋಗ್ತೈತಿ. ಪೂಜ್ಯರಿಗೆ, ವೇದಿಕೆ ಮೇಲೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಪರಿಚಯ ಇರುವಂಥ ಗಣ್ಯಮಾನ್ಯರಿಗೆ, ವೇದಿಕೆಯ ಮುಂದೆ ಕುಂತಹ ಮಹಾನುಭಾವರಿಗೆ ಶರಣಾರ್ಥಿ. ಈಗಾಗಲೇ ಶರಣ ದಂಪತಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ವಿದ್ವಾಂಸರು ಹಿರಿಯರು ಹೇಳಿದ್ದಾರೆ. ನಾನು ಆ ಕೆಲಸಕ್ಕೆ ಕೈ ಹಾಕುವುದಿಲ್ಲ. ಒಂದು ಮಾತನ್ನು ಹೇಳಲೇಬೇಕಾಗ್ತದೆ. ಆತ್ಮವಿಮರ್ಶೆ ಮಾಡಿಕೊಳ್ಳುವಾಗ ಸ್ವಾಮೀಜಿಗಳ ಮುಂದೆ ಇಬ್ಬರೂ ದಂಪತಿಗಳು ಹೇಳಿದಂಥ ಮಾತು, ನಾವು ಆರಂಭಕ್ಕೆ ಹೆಂಗಿರ್ತೀವಿ, ಆಮೇಲೆ ಏನಾಗ್ತೀವಿ ಅನ್ನೋದಕ್ಕೆ ಅಂತರಂಗದ ಮಾತುಗಳನ್ನು ಆಡುವಾಗ ನಮ್ಮ ಮಹಾನುಭಾವ ಶರಣನೂ ಕೂಡ ಅಶೋಕ್ ಮೊದಲು ಸಮಾಜಕರ್ತ ಮನಿ ಮರ್ತ ಆ ಸ್ಥಿತಿಯಲ್ಲಿದ್ದವರು ಅವರೆಲ್ಲ ಯಾತನೆಗಳನ್ನು ಅನುಭವಿಸಿ ಅಂತರಂಗದಿಂದ ಅನ್ನ ನೀಡಿದವಳು ಅನ್ನಪೂರ್ಣೇಶ್ವರಿ. ಈ ಮಾತುಗಳನ್ನು ನಾನು ವೇದಿಕೆ ಮೇಲೆ ಹೇಳಬೇಕಾಗ್ತದೆ. ಆಮೇಲೆ ನಮ್ಮ ಅಶೋಕ್ ಅವರು ಹೇಳಿದಂತೆ ಆ ಮನೆತನದಿಂದ ನನ್ನ ಪತ್ತಿಯಿಂದ ಸಂಸ್ಕಾರಗೊಂಡು ನಾನು ಶರಣನಾದೆ ಅನ್ನೋ ಮಾತು ಬಹಳ ಒಳ್ಳೆಯ ಮಾತನ್ನು ನಿಮ್ಮ ಅಂತರಾತ್ಮದ ಮಾತುಕೊಂಡು ಹೇಳಿದಿರಿ. ನಿಮಗೆ ಧನ್ಯವಾದಗಳು. ಅವರಿಗೆ ಜೋರಾಗಿ ಚಪ್ಪಾಳೆಯ ಮೂಲಕ ಒಂದು ವೆಚ್ಚಕ್ಕೆ ಹೊನ್ನಾಗಿ ಬೆಚ್ಚನೆಯ ಮನೆಯಾಗಿ ಇಚ್ಛೆಯುಳ್ಳ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಇಂಥ ದಾಂಪತ್ಯ ಜೀವನ ಶ್ರೀ ಅಶೋಕ್ ಶ್ರೀಮತಿ ಅನ್ನಪೂರ್ಣೆಯವರದಾಗಿತ್ತು. ಎಲ್ಲ ಇತ್ತು. ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂಥ ಸಂಸಾರ ಇತ್ತು. ಭಾರತದಲ್ಲಿ ಪರದೇಶದಲ್ಲಿ ಕೈ ಹಿಡ್ಕೊಂಡು ನವ ಜೋಡಿಯಂತೆ ಅಡ್ಡಾಡಿದಂತಹ ಜೋಡಿಗಳು ಅಕಸ್ಮಾತ್ ಅನ್ನಪೂರ್ಣಾದೇವಿ ಅಶೋಕ್ ಅವ್ರನ್ನ ನಮಗೆ ಬಿಟ್ಟು ತಾವು ದೇವರ ಕಡೆ ಹೋಗಿಬಿಡ್ತಾರೆ. ಮನೆಯಲ್ಲಿದ್ದಂಥ 2 ದೀಪಗಳು, ಒಂದು ದೀಪ ಆರ್ತದೆ, ಒಂದು ದೀಪ ಉಳಿತದೆ. ಆ ದೀಪ ನಿಮ್ಮೆಲ್ಲರಿಗೆ ಬೆಳಕು ನೀಡುವಂಥ ದೀಪ ಶ್ರೀ ಅಶೋಕ್ ಅನ್ನೋದನ್ನು ಈ ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬದುಕೆಲ್ಲ ಶೋಕ ತುಂಬಿಕೊಂಡಂಥ ಅಶೋಕ್, ಬದುಕೆಲ್ಲ ಶೋಕ, ಅವರ ಆತ್ಮಚರಿತ್ರೆ ಓದಿದ್ರೆ ಗೊತ್ತಾಗ್ತದೆ. ಬದುಕೆಲ್ಲ ಶೋಕವನ್ನು ತುಂಬಿಕೊಂಡಂಥ ಅಶೋಕ್ ಶೋಕವಿಲ್ಲದಂತೆ ಬದುಕಿ ಶರಣರ ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಜಗಜಂಸರಿ ಭಾಳ ಒಳ್ಳೆಯ ಮಾತನ್ನು ಹೇಳಿದರು. ಒಂಟಿತನ ಮತ್ತು ಏಕಾಂತಕ್ಕೆ ಮರಳಿ ಬೆಳಗ್ಗೆ 3 ಗಂಟೆಗೆ ಎಚ್ಚರಾಗಿಬಿಡ್ತದೆ. ಅನ್ನಪೂರ್ಣಾದೇವಿಯ ಸೇವೆ ವಿಚಾರಗಳು ನೆನಪಾಗ್ತವೆ. ಆ ನೋವನ್ನು ಮರಿಲಿಕ್ಕಾಗಿ, ಸತಿಯ ನೋವನ್ನು ಮರಿಲಿಕ್ಕಾಗಿ ಸಾಹಿತ್ಯಕ್ಕೆ ಮಾರು ಹೋಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಅಶೋಕ್ ಅವರು. ಆಮೇಲೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಬರವಣಿಗೆಯಲ್ಲಿ ತೊಡ್ಕೊಂಡಾರೆ. ಈ 3 ಕೆಲಸವನ್ನು ಅಶೋಕ್ ಅವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಲಾತೀತ ಪುಸ್ತಕ, ಅದು ಅಶೋಕ್ ಮಳಗಲಿಯವರದು. ಇದರ ಪ್ರಕಾಶಕರು ಸಿದ್ದಪ್ಪ ಎಸ್ ಹೊಟ್ಟೆಯವರು ಮತ್ತು ಇವರು ಯಾದಗಿರಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನವರು. ಪ್ರಕಟಣೆ ವರ್ಷ 2026, ಪುಟಗಳು 184, ಬೆಲೆ 220. ಮುನ್ನುಡಿಯನ್ನು ಶ್ರೀ ಬಸವರಾಜ್ ವಿ ಹಿರೇಮಠ ಅವರು ಬರೆದಿದ್ದಾರೆ. ಬೆನ್ನುಡಿಯನ್ನು ಸಿದ್ದಪ್ಪ ಎಸ್ ಹೊಟ್ಟೆಯವರು. ಅಕ್ಷರ ಜೋಡಣೆಯನ್ನು ಪ್ರಹ್ಲಾದ್ ಕುಮಾರ್ ಜೋರಾಪುರ ಅವರು ಮಾಡಿದ್ದಾರೆ. ಮುದ್ರಕರು ಐಡಿಯಲ್ ಆಫ್ ಸೆಟ್ ಮಂಡ್ಯ. ಈ ಕೃತಿ ಲಿಂಗೈಕ್ಯ ಶರಣ ಅನ್ನಪೂರ್ಣ ಅವರಿಗೆ ಅರ್ಪಣೆಯಾಗಿದೆ. ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ, ಇವರೆಲ್ಲ ಶ್ರಮದಿಂದ ಒಂದು ಕೃತಿ ನಮ್ಮ ಕೈ ಸೇರುತ್ತದೆ. ಅದಕ್ಕೆ ಅವರೆಲ್ಲ ಕೃತಜ್ಞರರು. ಹೀಗೆ ವೃತ್ತಿಯಿಂದ ಕೃಷಿ ಮಾರಾಟ ಇಲಾಖೆಯಲ್ಲಿ ಕೆಲಸವನ್ನು ಮಾಡಿದಂತಹ ಅಶೋಕ್ ಅವರು ಮನ ಪರಿವರ್ತನೆ ಮಾಡಿಕೊಂಡು, ಬದುಕು ಪರಿವರ್ತನೆ ಮಾಡಿಕೊಂಡು, ಸಾಹಿತ್ಯದ ಕಡೆಗೆ ತಿರುಗಿಕೊಂಡು ಸುಮಾರು 9 ಕೃತಿಗಳನ್ನು ರಚಿಸ್ತಾ ಇದ್ದಾರೆ. ಆ 9 ಕೃತಿಗಳಲ್ಲಿ ಒಂದು ಕೃತಿ ಕಾಲಾತೀತ ಕಲ್ಯಾಣ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಈ ಕಾಲಾತೀತ ಕಲ್ಯಾಣದ ಪೂರ್ವಾರ್ಧ, ಈ ಕೃತಿಯ ಪೂರ್ವಾರ್ಧ ಏನನ್ನು ಹೇಳ್ತದೆ ಅಂತಂದರೆ, ಕಲ್ಯಾಣದಲ್ಲಿ ಯಾಕೆ ಕ್ರಾಂತಿ ಆಯಿತು, ಕಲ್ಯಾಣ ಕ್ರಾಂತಿಗೆ ಕಾರಣವೇನು ಅನ್ನೋ ವಿಷಯವನ್ನು ಭಾಳ ಮನದಟ್ಟಾಗುವಂತೆ ಹೇಳ್ತಾರೆ. ಎಳೆಹೂಟ ಅನ್ನುವಂತಹ ಒಂದು ಶಿಕ್ಷೆ ಆಗಿನ ಕಾಲದಲ್ಲಿರ್ತದೆ. ಅದರ ಅರ್ಥ ಏನು ಅಂತಂತಂದರೆ, ತಪ್ಪು ಮಾಡಿದವರಿಗೆ ರಾಜನು ಆನೆ ಮತ್ತು ಕುದುರೆ ಕಾಲಿಗೆ ಕೈಕಾಲು ಕಟ್ಟಿ ಜೋರಾಗಿ ಓಡಿಸಿ ಚರ್ಮ ಸುಲಿದು ರಕ್ತ ಹರಿದು ಪ್ರಾಣ ಬಿಡುವಂತಹ ಶಿಕ್ಷೆ ಅದು. ಅಂತಹ ಶಿಕ್ಷೆ ಆಗಿನ ಕಾಲಕ್ಕಿತ್ತು ಅನ್ನೋದನ್ನು ಈ ಕೃತಿಯಲ್ಲಿ ಹೇಳ್ತಾ, ದಲಿತ ಹರಳಯ್ಯನ ಮಗ ಶೀಲವಂತ, ಬ್ರಾಹ್ಮಣ ಮದವಯ್ಯನ ಮಗಳು ಲಾವಣ್ಯವತಿ. ದಲಿತ ಹರಳಯ್ಯನ ಮಗ ಶೀಲವಂತ, ಬ್ರಾಹ್ಮಣ ಮದವಯ್ಯನ ಮಗಳು ಲಾವಣ್ಯವತಿ ಇಬ್ಬರು ಪ್ರೀತಿ ಮಾಡ್ತಾರೆ. ಇದೊಂದು ಜಾತಿ ಸಮಾನತೆಗೆ ಸಂಕೇತವಾಗಿರ್ತದೆ.
ಇದಕ್ಕೆ ಹರಳಯ್ಯ ಮಧುವಯ್ಯ ಒಪ್ಪಿಗೆ ಕೊಡ್ತಾರೆ. ಜಗಜ್ಯೋತಿ ಬಸವಣ್ಣ ಸಹಿ ಹಾಕಿ ಇದು ಸರಿ ಅಂತ ಹೇಳ್ತಾರೆ. ಆವಾಗ ಸಾಂಪ್ರದಾಯಿಕ ವಿರೋಧಿಗಳಾದಂಥ ಬಿಜ್ಜಳನ ತಲೆಯನ್ನು ತಿಂದು ಕಣ್ಣು ಕೀಳಿಸ್ತಾರೆ. ಹರಳಯ್ಯನ ಮತ್ತು ಮಧುವಯ್ಯನ ಕಣ್ಣು ಕೀಳಿಸಿ ಎಳೆ ಊಟ ಶಿಕ್ಷೆಗೆ ಅವ್ರನ್ನ ಬಲಿ ಮಾಡ್ತಾರೆ. ಈ ಇಬ್ಬರು ಶರಣರನ್ನು ಕುದುರೆ ಕಾಲಿಗೆ ಕಟ್ಟಿ ಮಾಂಸ ತುಂಡಾಗುವಂತೆ, ರಕ್ತ ಭೂಮಿ ಮೇಲೆ ಹರಿದು ಹೋಗುವಂತೆ, ಪ್ರಾಣ ಹೋಗುವಷ್ಟರ ಮಟ್ಟಿಗೆ ಈ ಶರಣರ ರಕ್ತಗಳು ಭೂಮಿಗೆ ಬಿದ್ದ ತಕ್ಷಣ ಆ ರಕ್ತದ ಕಲೆಗಳೇ ಅಥವಾ ರಕ್ತದ ಹನಿಗಳೇ ಭೂಮಿಯ ಬೆಂಕೆಯ ಉಂಡಿಗಳಾಗಿ, ಶರಣರ ಮನದೊಳಗೆ ಕ್ರಾಂತಿಯ ಕಿಡಿಗಳಾಗಿ ಕಲ್ಯಾಣದಲ್ಲಿ ಕ್ರಾಂತಿ ಆರಂಭವಾಗ್ತದೆ. ಬರಗೈಯಲ್ಲಿ ಇರುವಂತಹ ಶರಣರು, ಹೊಟ್ಟೆಯಲ್ಲಿ ವಚನದ ಕಟ್ಟುಗಳನ್ನು ಕಟ್ಟಿಕೊಂಡಂತಹ ಶರಣರು, ಕೈಯಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಂತಹ ಸೈನಿಕರ ಮಧ್ಯೆ ಯುದ್ಧವಾಗ್ತದೆ, ಸಂಘರ್ಷಣೆ ಆಗ್ತದೆ, ಅನೇಕ ಶರಣರ ಸಂಹಾರವಾಗ್ತದೆ. ಚನ್ನಬಸವಣ್ಣ, ಮಾಚಿದೇವ, ಅಕ್ಕಮ್ಮ ಇವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ವಚನಗಳ ಕಟ್ಟುಗಳನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಒಡಲಲ್ಲಿಟ್ಟುಕೊಂಡು ಇವನ್ನು ಕಾಪಾಡಬೇಕು ಅಂತ ಹೇಳಿ ಉಳುವಿಯ ಕಡೆಗೆ ಹೋಗ್ತಾ ಇದ್ದಾರೆ. ದಟ್ಟಡವಿಯ ಗುಹೆಗಳಲ್ಲಿ ವಾಸ ಮಾಡ್ತಾರೆ. ಆಮೇಲೆ ಆ ವಚನಗಳನ್ನು ಸಾಧ್ಯವಾದಷ್ಟು ಸಂರಕ್ಷಣೆ ಮಾಡ್ತಾರೆ. ಆ ವಚನಗಳನ್ನು ಹಾಳು ಮಾಡಬೇಕನ್ನುವುದೇ ಸಂಪ್ರದಾಯ ವಿರೋಧಿಗಳ ಅಚಲ ನಿರ್ಧಾರವಾಗಿತ್ತು. ಹೀಗಾಗಿ ಅಲ್ಲಿಯ ಗುಹೆಗಳಲ್ಲಿ ಅವರು ಇದ್ದು ಆ ವಚನಗಳನ್ನು ರಕ್ಷಣೆ ಮಾಡುವಂತಹ ವಿಚಾರವೆಲ್ಲವನ್ನು ಈ ಕೃತಿಯಲ್ಲಿ ಹೇಳಲಾಗಿದೆ. ಆಮೇಲೆ ನೋಡಿ, ಈಗಲೂ ಕೂಡ ಇಂತಹ ಸ್ಥಿತಿ ಇದೆ ಅಂತ ನಾನು ಅನ್ನಿಸ್ತದೆ ನಮಗೆ. ಈಗ 1-2 ತಿಂಗಳ ಹಿಂದೆ ಧಾರವಾಡದ ಒಂದು ಹಳ್ಳಿಯ ಸಮೀಪ ದಲಿತ ಹುಡುಗ ಮೇಲ್ವರ್ಗದ ಹುಡುಗಿಯನ್ನು ಮದುವೆ ಆದ ಅಂತ ಅನ್ನೋವಂಥ ಸಿಟ್ಟಿನಿಂದ ಒಬ್ಬ ದುಷ್ಟ ತಂದೆ ಗರ್ಭಿಣಿ ಇರುವಂಥ ತನ್ನ ಮಗಳ ಹೊಟ್ಟೆಯನ್ನು ಸೀಳ್ದ ಅಂಥೇಳಿ ನಾವೆಲ್ಲ ಓದಿದ್ದೀವಿ. ಇನ್ನೂ ಈ ಕಾಲ, ಇನ್ನೂ ಈ ಸ್ಥಿತಿ ಹೋಗಿಲ್ಲ ಅಂತ. ಇಷ್ಟೆಲ್ಲ ಆದರೂ ಕೂಡ ಬಸವರಾಜ ರೊಟ್ಟಿಯವರು, ಬಸವಣ್ಣನಂಥ ತತ್ವಗಳನ್ನು ಸಮಾನತೆ ಸಾರುವಂಥ ಬಸವರಾಜ ರೊಟ್ಟಿಯವರು ಅಲ್ಲಿಗೆ ಹೋಗಿ ಅಲ್ಲಿ ವಿರೋಧ ಮಾಡಿ ಪತ್ರಿಕಾ ಹೇಳಿಕೆ ಕೊಟ್ಟು ಇಲ್ಲಿ ಕೂತಿದ್ದಾರೆ ರೊಟ್ಟಿಯವರು, ಬಸವರಾಜ ರೊಟ್ಟಿ. ಇನ್ನು ಮೇಲಿಂದ ಇಂತಹ ಕುಟುಂಬಗಳನ್ನು ನಮ್ಮ ಸಮಾಜದಿಂದ ಬಹಿಷ್ಕರಿಸಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಂತಹ ಬಸವರಾಜ ರೊಟ್ಟಿಯವರು. ಹಾಗೆ ನಾವು ಪರಿವರ್ತನೆ ಆದಾಗ ಮಾತ್ರ ಶರಣ ಸಂಸ್ಕೃತಿಯ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆಯಿತು. ಆಮೇಲೆ 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ ವಚನಗಳು ಎಲ್ಲಿ ಹೋದವು, ಮಾಯವಾದವು. ಭಾಳ ಗಂಭೀರವಾದಂಥ ಪರಿಸ್ಥಿತಿ. ಯಾಕೆ ಅಂತಂದರೆ ವಚನ ಅಂದರೆ ವಚನಗಳ ಕಟ್ಟುಗಳನ್ನು ಬಿಚ್ಚಿದರೆ ಕಣ್ಣು ಕೀಳಿಸುವಂತಹ, ಕೈ ಕತ್ತರಿಸುವಂತಹ ಸ್ಥಿತಿ. ಅವೆಲ್ಲ ಗುಹೆಗಳಲ್ಲಿ, ಮನೆಗಳಲ್ಲಿ, ಜಗುಲಿಗಳ ಮೇಲೆ, ಆ ಜಗುಲಿಗಳ ಮೇಲೆ ಕಟ್ಟಿದಂಥ ಈ ಜಂತುಗಳಿಗೆ ಕಟ್ಟಿದ ತೊಟ್ಟಿಲುಗಳ ಅಥವಾ ಜೋಳಿಗೆಗಳಲ್ಲಿ ವಚನಗಳು ಉಳಿತಾ ಇದ್ದಾವೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. 15ನೇ ಶತಮಾನಕ್ಕೆ ಬಂದಾಗ ಆ ಕಟ್ಟುಗಳು ಸಡಿಲವಾಗ್ತದವೆ, ಮನಗಳು ಹಗರವಾಗ್ತದವೆ. 15ನೇ ಶತಮಾನದ ವಿಜಯನಗರ ಕಾಲದ ಪ್ರೌಢದೇವರಾಯ ಕಾಲದಲ್ಲಿ ವಚನಗಳಿಗೆ ಒಂದು ಸುವರ್ಣಯುಗ ಆರಂಭವಾಗ್ತದೆ. ಅಲ್ಲಿ ಬರುವಂತಹ ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿ ಅನ್ನುವಂಥ ಕೃತಿಯನ್ನು ಬರೆದು ವಚನಗಳ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಜಕ್ಕಣಾಚಾರ್ಯನವರು ತಾಳೆಗರೆಗಳನ್ನು ಸಂರಕ್ಷಣೆ ಮಾಡ್ತಾರೆ. ಶೂನ್ಯ ಸಂಪಾದನೆ ರಚನೆಯಾಗ್ತದೆ. ಭಾಳ ಮುಖ್ಯವಾಗಿ BM ಶ್ರೀ ಮತ್ತು ವಚನ ಪಿತಾಮಹ ಎನಿಸಿಕೊಂಡಂತಹ ನಿಮ್ಮೆಲ್ಲರ ಪ್ರೀತಿಯಾದಂಥ ಫಕ್ಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಬಹಳ ದೊಡ್ಡ ಕೆಲಸವನ್ನು ಈ ಮಹಾನುಭಾವ ಮಾಡ್ತಾ ಇದ್ದಾರೆ. ವಕೀಲ ವೃತ್ತಿಗೆ ಬಿಟ್ಟು ತನ್ನ ಮನೆಯನ್ನು ಮಾರಿ ವಚನಗಳ ಸಂಗ್ರಹ ಕಾರ್ಯಕ್ಕೆ ತೊಡಗಿಕೊಂಡಂಥವರು ಹಳಕಟ್ಟಿ ಸಾಹೇಬ್. ಅಂತಹ ಹಳಕಟ್ಟಿ ಸಾಹೇಬರ ಮಾಡಿದಂತಹ, ಇನ್ನುಳಿದವರು ಮಾಡಿದಂತಹ ಕೆಲಸಗಳಿಂದ ನಮಗೆ ವಚನಗಳು ರಕ್ಷಣೆಯಾಗಿ ಅವು ಒಂದು ಕಡೆ ಸಿಗುವಂತೆ ನನ್ನ ಗುರುಗಳಾದಂಥ ಮತ್ತು ಜಗಜಾಂಬೇಶ್ವರ ಗುರುಗಳಂತ ಡಾಕ್ಟರ್ MM ಕಲಬುರ್ಗಿ ಅವರು ವಚನ ಸಂಪುಟಗಳನ್ನು ತರ್ತಾ ಇದ್ದಾರೆ. ಈ ಎಲ್ಲ ವಚನ ಸಾಹಿತ್ಯದ ಅಮೃತ ಸಾಗರದಿಂದ ಆಗಾಗ ವಚನ ಸಾಹಿತ್ಯವನ್ನು ಕುರಿತ ಕೃತಿಗಳು ಬರ್ತಾಯಿದ್ದಾವೆ. ಅದರಲ್ಲಿ ಕಾಲಾತೀತ ಕಲ್ಯಾಣವು ಒಂದು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇಂಥ ಮಹತ್ವದ ಕೃತಿಯನ್ನು ಶ್ರೀ ಅಶೋಕ್ ಅವರು ಬರೆದಿದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ಈ ಕೃತಿಯ ಪೂರ್ವಾರ್ಧದಲ್ಲಿ ಇಷ್ಟೆಲ್ಲವೂ ಇದೆ. ಬಹಳ ಮುಖ್ಯವಾಗಿ ಏನು ಅಂತಂತಂದರೆ, ಈ ಕೃತಿ
ವಚನ ಸಾಹಿತ್ಯದ ಕೋಶ ಅಂತ ನಾನು ಕರಿತಾ ಇದ್ದೀನಿ. ನಿಜವಾಗಲೂ ಇಲ್ಲಿ ಶಬ್ದಕ್ಕೆ ಅರ್ಥ, ವಾಕ್ಯಕ್ಕೆ ಅರ್ಥ, ಒಟ್ಟು ವಚನದ ಭಾವಾರ್ಥದ ಆಶಯದ ಅರ್ಥ, ಇವನ್ನೆಲ್ಲವನ್ನು ಸಣ್ಣ ಮಕ್ಕಳಿಗೆ ಮತ್ತು ಸಾಮಾನ್ಯರಿಗೆ ತಿಳಿಯುವಂತೆ ಶ್ರೀ ಅಶೋಕ್ ಮಳಗಲಿಯವರು ವಿವರಿಸಿದ್ದಾರೆ. ಅದಕ್ಕೆ ನಾವು ವಚನ ಸಾಹಿತ್ಯದ ಒಂದು ಕೋಶ ಅಂತ ನಾನು ಇದನ್ನು ಕರಿತಾ ಇದ್ದೀನಿ. ಅದಕ್ಕೆ ನನ್ನ ಒಂದು ವಿಚಾರ ಏನು ಅಂತಂತಂದರೆ, ನೀವೆಲ್ಲರೂ ಹೋಗುವಾಗ ಈ ಒಂದು ಕೃತಿಯನ್ನು ಒಯ್ಯಿರಿ, ಮನೆಯಲ್ಲಿ ಇಟ್ಕೊಳ್ರಿ, ಓದ್ರಿ ಅನ್ನೋದೇ ನನ್ನ ಒಂದು ಆಶಾಭಾವನೆ. ನಿಮ್ಮ ಮಕ್ಕಳಿಗೂ ಕೂಡ ಓದಿಸಬೇಕು ಅನ್ನೋದು ನನ್ನ ಒಂದು ಆಶಾಭಾವನೆ. ಈ ಕೃತಿಯಲ್ಲಿ ಬಸವಣ್ಣನವರದು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಶಿವಯೋಗಿ ಸಿದ್ದರಾಮೇಶ್ವರ, ಶರಣ ಸತ್ಯಕ್ಕ, ಜೇಡರ ದಾಸಿಮಯ್ಯ, ಶರಣ ಸೊಡ್ಡಳ ಬಾಚರಸ, ಅಂಬಿಗರ ಚೌಡಯ್ಯ, ಶರಣರೆ ಚವ್ವೆ, ಒಕ್ಕಲಿಗ ಮುದ್ದಣ್ಣ, ಉರಲಿಂಗ ಪೆದ್ದಿ, ಅಲ್ಲಮ ಪ್ರಭುದೇವರು, ನಗೆಯ ಮಾರಿ ತಂದೆ, ಇಷ್ಟೆಲ್ಲರ ವಚನಗಳು, ವಚನಗಳ ವಿಶ್ಲೇಷಣೆ, ವಚನದ ಕುರಿತು ಭಾವಾರ್ಥ ಇವೆಲ್ಲವೂ ಕೂಡ ಈ ಕೃತಿಗಳಲ್ಲಿ ಇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಮೇಲೆ ಎಲ್ಲ ಕೃತಿಯ ವಿಷಯವನ್ನು ನಾನು ಹೇಳಲಿಕ್ಕೆ ಹೋಗದೆ, ಎಲ್ಲ ವಚನಗಳನ್ನು ಹೇಳಲಿಕ್ಕೆ ಹೋಗದೆ, ಕೆಲವು ವಚನಗಳು ಇಲ್ಲಿ ಒಂದನ್ನೇ ನಾನು ವಿವರಿಸಲಿಕ್ಕೆ ಹೇಳ್ತಾ ಇದ್ದೇನೆ. ಈ ಕೃತಿಯಲ್ಲಿ ಬರುವಂತಹ ವಚನಗಳು ಶರಣ ಸಮಾಜ ಸಮುದ್ರದಷ್ಟು, ಆಗಿನ ಶರಣ ಸಮಾಜ ಸಮುದ್ರದಾಗಿದೆ. ಅಲ್ಲಲ್ಲಿ ಸಂಪ್ರದಾಯ ವಿರೋಧಿಯ ನಡುಗಡ್ಡೆಗಳೂ ಇವೆ. ಆದರೆ ವಚನಗಳು ಸಾಗರದಷ್ಟು ವಿಶಾಲವಾಗಿವೆ ಅನ್ನೋ ಮಾತನ್ನು ಈ ಕೃತಿ ಓದಿದ ನಂತರ ನಮಗೆ ಗೊತ್ತಾಗ್ತದೆ. ಜೀವನದಲ್ಲಿ ಓದಿ ಅರ್ಥೈಸಿಕೊಂಡು ಅನುಷ್ಠಾನಗೊಂಡಂಥ ಶ್ರೀ ಅಶೋಕ್ ಮಳಗಲಿಯವರು ಉತ್ತಮವಾದಂಥ ರೀತಿಯಲ್ಲಿ ಈ ವಚನಗಳ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳಬೇಕಾಗ್ತದೆ. ಹೀಗಾಗಿ ಇಲ್ಲಿ ಎಲ್ಲ ಕೆಳವರ್ಗದವರ ಮತ್ತು ಮೇಲ್ವರ್ಗದವರ ವಚನಗಳನ್ನು ಕ್ರೋಢೀಕರಿಸಿ ಇಲ್ಲಿ ಹೇಳಲಾಗಿದೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಕೃತಿಯ ಬಸವಣ್ಣನವರು ಹೇಳುವಂತೆ 24 ತಿಥಿಗಳಿಂದ ವ್ಯಗ್ಗಳ, ಗ್ರಹಣ ಸಂಕ್ರಾಂತಿಯಿಂದ ವ್ಯಗ್ಗಳ, ಏಕಾದಶಿ ವ್ಯತಿಪಾತದಿಂದ ವ್ಯಗ್ಗಳ, ಸೂಕ್ಷ್ಮ ಶಿವಪಥವ ಅರಿದವಂಗೆ, ಹೋಮ ನೇಮ ತಪದಿಂದ ವ್ಯಗ್ಗಳ. ನಮ್ಮ ಕೆಲಸ ಏನಾಯ್ತು ಅಂತಂದ್ರೆ, ನಾವು 2 ಪಥಗಳ ರೀತಿಯಲ್ಲಿ ನಿಂತ್ಕೊಂಡ್ಬಿಟ್ವಿ. 12ನೇ ಶತಮಾನದ ನಂತರ 15ನೇ ಶತಮಾನ ನಂತರ ಬಸವಣ್ಣನನ್ನು ಬಿಡಾಕೆ ತಯಾರಾಗೋಲ್ವಿ, ಇನ್ನುಳಿದವ್ರನ್ನೂ ಬಿಡಾಕೆ ತಯಾರಾಗೋಲ್ವಿ. ನಾವು ಎಲ್ಲ ದೇವರಿಗೂ ಹೋಗಿ ಬರೋದು, ಮತ್ತು ಮನ್ಯಾಗ ಬಂದು ಬಸವಣ್ಣಗೂ ನಮಸ್ಕಾರ ಮಾಡೋದು. ದೇವನೊಬ್ಬ ನಾಮ ಹಲವು, ಪರಮ ಪ್ರತಿವೃತ್ತಿಗೆ ಗಂಡನೊಬ್ಬ ಅಂತ ಬಸವಣ್ಣ ಸಾರಿ ಹೇಳ್ದ. ಆದರೂ ಇನ್ನೂ ನಮ್ಮ ಮನಸ್ಸಿನೊಳಗೆ ಅದು ಆಳವಾಗಿ ಬೇರೂರಿಲ್ಲನೋ ಅನ್ನುವಂಥ ರೀತಿಯಲ್ಲಿ ಈ ವಚನ ಅದನ್ನು ತೋರ್ಪಡಿಸ್ತದೆ. ನಾನು ಭಾಳ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿ ಸಂಸಾರವೆಂಬುವುದು ಅದು ಗಾಳಿಯ ಸೊಡರು ಅಥವಾ ಅನ್ನುವಂಥ ಅಕ್ಕ ಮಹಾದೇವಿಯ ವಚನ. ನಾವು ಈಗಾಗಲೇ ಸೋಮಶೇಖರ್ ಅವರು ಹೇಳಿದಂತೆ, ಮುಪ್ಪು ಬರುವ ಮುನ್ನ ನಾವು ಆಧ್ಯಾತ್ಮಿಕ ಪ್ರಾಮಾಣಿಕತೆಯ ಜೀವನವನ್ನು ಬದುಕಬೇಕು ಅನ್ನುವಂಥ ವಿಚಾರಗಳು ಈ ಕೃತಿಯಲ್ಲಿ ಇವೆ ಅನ್ನೋದನ್ನು ಹೇಳ್ತಾ, ಕೃತಿ ಎಲ್ಲ ವಚನಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾನಾ ಎಲ್ಲ ಹೇಳಿದೆ ಅಂದ್ರೆ ನೀವು ಓದೋದಿಲ್ಲ. ಅದಕ್ಕೆ ಓದೋದು ನಿಮ್ಮ ಕರ್ತವ್ಯವಾಗಲಿ ಅಂಥೇಳಿ ತುಂಬ ಒಳ್ಳೆಯ ವಿಚಾರಗಳು ಈ ಕೃತಿಯಲ್ಲಿ ಬಂದಿವೆ. ಶರಣ ಸಂಸ್ಕೃತಿಯ ತತ್ವ ವಿಚಾರಗಳು ಈ ಕೃತಿಯಲ್ಲಿ ಬಂದಿವೆ. ನಿಜವಾಗಲೂ ಸ್ವಾಮೀಜಿಗಳ ಜೊತೆ, ಸಂಘಟನೆಯ ಜೊತೆ, ಶರಣರ ಜೊತೆ ಓಡಾಡಿದಂಥ ಶ್ರೀ ಅಶೋಕ್ ಮಳಗಲಿಯವರು ಬಹಳ ಅದ್ಭುತವಾಗಿ ತಮ್ಮ ಅರ್ಥನೆ ಮಾಡಿಕೊಂಡು ತಮಗೆ ತಿಳಿದಂತೆ ಇಲ್ಲಿ ವಚನಗಳ ವಿಶ್ಲೇಷಣೆ ಮಾಡಿದ್ದಾರೆ. ಆ ವಚನಗಳೆಲ್ಲವನ್ನು ನೀವು ಓದಬೇಕು. ಈಗಾಗಲೇ ಎಲ್ಲರೂ ಹೇಳಿದಂತೆ ಅನ್ನಪೂರ್ಣ ದೇವಿ ಅವಳ ಪ್ರಥಮ ಸ್ಮರಣೆಯ ಸಂದರ್ಭದಲ್ಲಿ ಎಲ್ಲರೂ ನೆನೆಸಿಕೊಂಡು ಅಶೋಕ್ ಮಳಗಲಿಯವರನ್ನ ಬಿಟ್ಟು ಹೋದರು. ಆದರೆ ಭಾಳ ಮುಖ್ಯವಾದದ್ದೇನೆಂದ್ರೆ, ಅಶೋಕ್ ಮಳಗಲಿಯವರ ಇನ್ನುಳಿದಂಥ ಕುಟುಂಬದ ಸದಸ್ಯರು ಅವರನ್ನ ಬಹಳ ಮಗುವಿನಂತೆ ಪೋಷಣೆ ಮಾಡ್ತಿದ್ದಾರೆ. ಅದು ಬಹಳ ಒಂದು ಈ ಸಂದರ್ಭದಲ್ಲಿ ನಾವು ನೆನಪಿಕೊಳ್ಳುವಂಥ ವಿಚಾರ. ಎಲ್ಲ ಮಕ್ಕಳು, ಮುಖ್ಯವಾಗಿ ಮಹಾಲಕ್ಷ್ಮಿ ಅನ್ನುವಂಥ ಸಾಫ್ಟ್ವೇರ್ ಇಂಜಿನಿಯರ್ ಸೊಸೆ ಅಶೋಕ್ ಮಳಗಲಿಯವರನ್ನ ತಂದೆಯಂತೆ ಸಂರಕ್ಷಣೆ ಮಾಡ್ತಾ ಇದ್ದಾಳೆ. ಜೋರಾದ ಚಪ್ಪಾಳೆ ಮೂಲಕ ಆ ಮಹಾಲಕ್ಷ್ಮಿಗೆ ನಾವು ಹೇಳಬೇಕಾಗ್ತದೆ. ಈ ವೇದಿಕೆ ಮೇಲಿಂದ ಹೇಳೋದಷ್ಟೇ, ಅಶೋಕ್ ಮಳಗಲಿ ಅಂತ ಮಾವ ನಾವೆಲ್ಲ ಆಗೋಣ, ನಮಗೆಲ್ಲ ಮಹಾಲಕ್ಷ್ಮಿ ಅಂತ ಸೊಸೆ ಸಿಗಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಮಾವ ಪರಿವರ್ತನೆ ಆಗಬೇಕು. ಆಮೇಲೆ ಸೊಸೆನೂ ಚೋಳು ಸಿಗ್ತಾಳೆ.
ಅದಕ್ಕೆ ಸೊಸೆ ಮೇಲೆ ದೋಷ ಹಾಕುವುದಕ್ಕಿಂತ ನಾವು ಶರಣ ಸಂಸ್ಕೃತಿಯ ಬದುಕನ್ನು ನಡೆಸಿದ್ದೇ ಆದರೆ ಜೀವನದಲ್ಲಿ ಸುಖ ನೆಮ್ಮದಿ ಶಾಂತಿ ಸಿಗ್ತದೆ. ನಿಮಗೆಲ್ಲ ಸಿಗಲಿ, ನನಗೂ ಸಿಗಲಿ, ಯಾಕಂದ್ರೆ ನಾನು ಹುಡುಕಕ್ಕೆ ಹೊಂಟೇನಿ. ಅದಕ್ಕೆ ನನ್ನ ಸೌಭಾಗ್ಯ ಯಾಕಂದ್ರೆ ಇಂಥ ನಾನಿವತ್ತು ಬೆಳಗ್ಗೆ ಹೋಗ್ಬೇಕಾಗಿತ್ತು, ಆದರೆ ಇಂಥ ಕೃತಿ ಪರಿಚಯ ಮಾಡುವಂಥ ಸೌಭಾಗ್ಯವನ್ನು ಕಳೆದುಕೊಂಡು ಹೋಗಬಾರ್ದು ಅನ್ನುವಂಥ ವಿಚಾರದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಮಹಾಲಕ್ಷ್ಮಿ ಅಂತ ಸೊಸೆ ನನಗೂ ಸಿಗಲಿ ಅನ್ನುವಂಥ ಕಾರಣದಿಂದ ನಾನು ಇಲ್ಲಿ ಭಾಗಿಯಾಗಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪುಸ್ತಕ ಪರಿಚಯ ಮಾಡಲು ಅವಕಾಶ ಮಾಡಿದಂಥ ಎಲ್ಲ ಪದಾಧಿಕಾರಿಗಳಿಗೆ, ಅಶೋಕ್ ಮಳಗಲಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ, ನನ್ನ ಮಾತುಗಳು ನಿಮ್ಮೆಲ್ಲರಿಗೂ ನಮಸ್ಕರಿಸಿ, ಅಶೋಕ್ ಮಳಗಲಿಯವರು ಸಾಹಿತ್ಯ ಮತ್ತು ಸಮಾಜ ಜೊತೆಗೆ ಇರಲಿ, ನಮ್ಮೊಂದಿಗೆ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.